ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಏಟು ಆರೋಪಿ ದರ್ಶನ್ ಶಿಫ್ಟ್ ಆಗಿ ಇವತ್ತು ಒಂದು ವಾರ ಕಳೆದಿರುವಂತದ್ದು. ಹಾಗಾಗಿ ದರ್ಶನ್ ಅವರಿಗೆ ನಾನು ತಿಂಡಿಯನ್ನು ಕೊಡಬೇಕು, ಜೊತೆಗೆ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರಿನಿಂದ ಲಕ್ಷ್ಮಿ ಅನ್ನುವಂಥ ಒಬ್ಬ ಮಹಿಳೆ ಕೂಡ ಈಗ ಬಂದಿರುವಂಥದ್ದು. ಅವರು ಕೂಡ ಸಾಕಷ್ಟು ತಿಂಡಿಗಳನ್ನು ದರ್ಶನ್ಗಾಗಿ ತಂದಿರುವಂಥದ್ದು. ಜೊತೆಗೆ ಜೈಲ್ ಮುಂಭಾಗದಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಕಾದು ನಿಂತಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಚಕ್ಲಿ, ನಿಪ್ಪಟ್ಟು, ಸ್ವೀಟ್ ಹಾಗೆ ಕೋಲ್ಡ್ ಡ್ರಿಂಕ್ಸ್ ಹಾಗೇನೆ ಊಟವನ್ನ ತೆಗೆದುಕೊಂಡು ಈಗ ದರ್ಶನನ್ನ ನೋಡೋಕೆ ಬಳ್ಳಾರಿ ಜೈಲಿನ ಮುಂಭಾಗ ಬಂದಿರುವಂಥದ್ದು. ಇದಲ್ಲದೆ ದರ್ಶನ್ ಅವ್ರನ್ನ ನಾವು ನೋಡಲೇಬೇಕು, ಶತಗತಾಗಿ ಅವ್ರಿಗೆ ಮಾತನಾಡಿಸಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯೇ ಬೆಂಗಳೂರಿನಿಂದ ಪ್ರಯಾಣ ಮಾಡಿಕೊಂಡು ಈಗ ಬಳ್ಳಾರಿಗೆ ತಲುಪಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ತಿಂಡಿ ಪದಾರ್ಥಗಳನ್ನು ಖರೀದಿಸಿ ಅವ್ರಿಗೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಜೈಲಾಧಿಕಾರಿಗಳು ಅವರಿಗೆ ಅನುಮತಿ ನೀಡ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಳಲನ್ನು ತೋಡ್ಕೊಳ್ತಾ ಇದ್ರು. ಒಂದು ಕಡೆ ರಕ್ತ ಸಂಬಂಧಿಗಳಿಗೆ ಮಾತ್ರ ಜೈಲಿನ ಅಧಿಕಾರಿಗಳು ಅವಕಾಶವನ್ನು ನೀಡಿರುವಂಥದ್ದು. ಹಾಗೆ ಒಂದು ವೇಳೆ ಏನಾದರೂ ಆದರೆ ನಾನು ದರ್ಶನ್ ಅವ್ರನ್ನೇ ಮದುವೆ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳ್ತಿರುವಂಥದ್ದು. ಈಗ ನಮ್ಮ ಜೊತೆಗೆ ಲಕ್ಷ್ಮಿ ಅನ್ನುವ ಮಹಿಳೆ ಕೂಡ ಇರುವಂಥದ್ದು. ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀರಿ. ಮೇಡಮ್, ನೀವು ಯಾವಾಗ ಬಂದಿದ್ರಿ, ಎಲ್ಲಿಂದ ಬಂದಿದ್ರಿ? ಈಗ ದರ್ಶನ್ ನೋಡೋಕೆ ಒಳಗಡೆ ಹೋಗ್ತಾ ಇದ್ರಿ, ಏನು ಹೇಳಿದ್ರು ಅಧಿಕಾರಿಗಳು? ಅವರು ಬೆಳಗ್ಗೆ ಬಂದೆ ಸರ್. ಬಂದಮೇಲೆ ಒಂದು 9 ಗಂಟೆ ಮೇಲೆ ಅವಕಾಶ ಮಾಡಿಕೊಡ್ತೀವಿ, ಎಲ್ಲ ತಗೊಬಂದು ಕೊಡು, ತಗೋಬಾ, ನಿನಗೇನೋ ಹಣ್ಣು ತಗೊಬಂದೀನಿ ಅಂದರೆ ನೀನೇನಾದ್ರು ಊಟ ಗೀಟ ಎಲ್ಲ ತಗೋಬಾ, ನಾನು ಅವಕಾಶ ಮಾಡಿಕೊಡ್ತೀವಿ ಅಂತ ಎಲ್ಲ ಹೇಳಿದ್ರಿ ರೀ. ಬೆಳಗ್ಗೆ ಅದರದಿಂದ ನಾನು ತಗೊಬಂದಿದ್ದೀನಿ. ತಗೊಬರ್ಲಿ ಬಿಡಲಿ, ನಾನು 3 ದಿನ ನಾನು ಅಲ್ಲೇ ಇರಬೇಕು, ನಾನು ದರ್ಶನ್ ನೋಡ್ಕೊಂಡೇ ಬರಬೇಕು, ದರ್ಶನ್ ಅವ್ರನ್ನ ಮೀಟ್ ಮಾಡ್ಕೊ ಬರೋದೇ ನಮ್ಮ ಮನೆಗೆ ಹೋಗೇಬಾರ್ದು ಅಂತ ನಾನು ಬಂದಿದ್ದು. ನಾನು ಮೀಟ್ ಮಾಡ್ಕೊಂಡೇ ಹೋಗ್ತೀನಿ ರೀ. ಇಲ್ಲ ಅಂದ್ರೇ ನಾನು ಲಾಸ್ಟಿಗೆ ನೀವು ಬಿಡಲಿಲ್ಲ ಅಂದರೆ ನನ್ನ ಪ್ರಾಣನೇ ಹೋಗಲ್ಲ. ಯಾಕಂದ್ರೆ ನನ್ನ ಮುಖನೇ ನೀವು ಇಡೀ ದೇಶದವ್ರೇ ಯಾರು ನೋಡಬಾರ್ದು. ಆಮೇಲೆ ನಾನು ಮಾದೇಶ್ವರ ಬೆಟ್ಟದಾಗೆ ಪೂಜಾ ಅರ್ಪಣೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಜಾಮೀನು ಕೊಡಿಸ್ಲೇಬೇಕು, ಅವ್ರನ್ನ ಅಲ್ಲಿಗೆ ಕಳಿಸ್ಲೇಬೇಕು, ಅವ್ರಿಗೋಸ್ಕರ ಪೂಜೆ ಮಾಡಲೇಬೇಕು. ಮೇಡಮ್, ಈಗ ಎಲ್ಲ ಏನೇನು ತಂದಿದ್ದಾರೆ ಈಗ ದರ್ಶನ್ ಅವ್ರು ಕೊಡೋಕೆ? ಯಾಕಂದ್ರೆ ರಕ್ತ ಅದು ಹೆಂಡತಿ ಮಕ್ಳಿಗೆ ಮಾತ್ರ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಬಿಡೋಕೆ. ನಾನು ಅವ್ರು ಹೇಳ್ತೀನಿ ರೀ. ನಾನು ಅಷ್ಟೇ ಒಬ್ಬಾಕ್ಲೇ ನಿಂದು ಬೆಂಗಳೂರ್ಲಿಂದ ಆಮೇಲೆ ಪ್ರತಾಪ್ ನಗರಕ್ಕೆ ಹೋಗಿ ಅಲ್ಲಿ ಮೀಟ್ ಮಾಡ್ಬೇಕು ಅಂದ್ರೆ ಅಲ್ಲಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.